ಮೋಗಿಸ ದುಳಿಯರು ಇಳೆಯ ಕಾಮುಕರನ್ನ ಕಂಡರೆ ಮೋಗಿಸ ದುಳಿಯರು ತಪಕ್ಕಿನ್ನು ವಿಘ್ನವಾಗುವುದೈಸೆ. ಇಳೆಯ ಕಾಮುಕರನ್ನ ಕಂಡರೆ ಮೋಗಿಸ ದುಳಿಯರು ತಪಕ್ಕಿನ್ನು ವಿಘ್ನವಾಗುವುದೈಸೆ. ಜನನಿಯಾಜ್ಞೆಯಲಿ ಮಾಲಿನಿಯು ತದೈದಿಲ್ಲ ತಗದಿಲ್ಲ ದೈದಿಲ್ಲದ ತದೈದಿಲ್ಲ ತಗದಿಲ್ಲ ದೈದಿಲ್ಲದ ತಗಡದಿದ್ದೇವೆ ತಗಡದಿದ್ದೇವೆ ತಗಡದಿಲ್ಲ ತಗಡದಿದ್ದೇವೆ ತಗಡದಿದ್ದೇವೆ ತಗಡದಿಲ್ಲದ ದೀಂ ದೀಂ ದಿದನದಿಲ್ಲದ ತೋಂ ತೋಂ ತೋತನದಿಲ್ಲದ ತದೈದಿಲ್ಲದ 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 ದಿನದೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದಿನದೈ. ನಾನು ಈ ರೀತಿಯಾಗಿ ಬಂದು ಕಾನದಲ್ಲಿ ತಪಸ್ಸನ್ನ ಆಚರಿಸಿದರೆ ಏನಾದೀತು? ಕಾಡುತ್ತಾ ಇದೆಯಲ್ಲ ಇಳೆಯ ಕಾಮುಕರು ಇವರೆಲ್ಲ ನನ್ನನ್ನು ನೋಡಿದರೆ ಮೋಹಿಸದೆ ಉಳಿದಾರೆ. ಖಂಡಿತವಾಗಿಯೂ ಇಲ್ಲ. ಹಾಗಿದ್ದರೆ ಏನು ಮಾಡುವುದು? ನಿಜ ರೂಪವನ್ನು ಮರೆ ಮಾಡಿ ಬೇರೊಂದು ರೂಪವನ್ನ ಅಂತೂ ತಪಸ್ಸನ್ನ ಆಚರಿಸಿದರೆ ಯಾರಿಗೂ ತಿಳಿಯಲಿಕ್ಕಿಲ್ಲ. ಇಳೆಯ ಕಾಮುಕರ ವಿಷಯ ಅಂತಿರಲಿ, ಈ ವಿಚಾರವೇನಾದರೂ ಆ ಸುರರಿಗೆ ಗೊತ್ತಾದರೆ ಖಂಡಿತವಾಗಿಯೂ ಸುಮ್ಮನೆ ಉಳಿಯುವವರು ಅವರಲ್ಲ, ಖಂಡಿತವಾಗಿಯೂ ವಿಘ್ನವನ್ನು ತಂದೊಡ್ಡುತ್ತಾರೆ. ಆದ್ದರಿಂದ ಇದುವೇ ಸರಿಯಾದ ಉಪಾಯ. ಬೇರೊಂದು ರೂಪವನ್ನು ಅಂತೂ ತಪಸ್ಸನ್ನ ಆಚರಿಸಬೇಕು. ಯಾವ ರೂಪವಾದೀತು? ಹಾವಿನ ರೂಪವಾದೀತೆ. ಬೇಡಪ್ಪ, ಮಗುವಲ್ಲಿ ಮರದ ಮೇಲೆ ಗಿಡುಗಾದಿಗಳ ಭಯ, ಹಾವಿನ ರೂಪ ಬೇಡ. ಹಾಗಿದ್ರೆ ಅಲ್ಲಿ ನೋಡಿ ಜಿಂಕೆಗಳ ಹಿಂಡು, ಜಿಂಕೆಯ ರೂಪವಾದೀತೆ. ಬೇಡಪ್ಪ, ವ್ಯಾಘ್ರಾದಿಗಳ ಭಯ. ಹಾಗಿದ್ದರೆ ಯಾವ ರೂಪವನ್ನು ಧರಿಸಿ ತಪಸ್ಸನ್ನ ಆಚರಿಸಲಿ? ಓಹೋ ಹೋ ಹೋ ಹೋ, ಕಾಣುತ್ತಾ ಇದೆ ಅಲ್ಲ ಮಹಿಷಿಗಳ ಹಿಂಡು. ಮಹಿಷಿಗಳ ಹಿಂಡೊಂದ ಇತ್ತ ಕಡೆ ಬರುತ್ತಾ ಇದೆ. ಆ ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನ ಆಚರಿಸಿದರೆ ಯಾರಿಗೂ ತಿಳಿಯಲು ಸಾಧ್ಯವಿಲ್ಲ. ಹಾಗಿದ್ದರೆ ಆ ಮಹಿಷಿಗಳ ಹಿಂಡಲ್ಲಿ ನಾನೊಂದು ಮಹಿಷಿಯಾಗಿ ತಪಸ್ಸನ್ನ ಆಚರಿಸುತ್ತೇನಂತೆ. ಮಹಿಷಿ ರೂಪದಿ ಮನದೊಳ್ಳಿರುತಿಯಾಗನಸು ಪಾರ್ಶ್ವಗದನು ತಿಳಿದು
ಹಾ ಈ ಸುಭಾಷಕ ಧ್ಯಾನದಲ್ಲಿರುವಾಗ ಹಾ. ನೀನು ಮಹಿಷಿಯ ರೂಪವನ್ನು ತಾಳಿ ಧ್ಯಾನಿಸುತ್ತಿರುವೆಯ ನಿನ್ನನ್ನು ಬಿಡಲಾರೆ. ಅರರೆ ಏನು ಆಶ್ಚರ್ಯ ಅರರೆ ತರುಣಿ ಯೋಳು ಮರಸಿ ನಿಜವನು ವಿರಜಿ ಬಾಳುತ್ತವೆ ತಪದ ದಿನ್ನೆಲವರೆಯುತ್ತೇನು ಸ್ಥಿತಿಯ ಮಗಳಾದ ಮಾಲಿನಿ ಮಹಿಷಿಯ ರೂಪವನ್ನು ತಾಳಿ ತಪಸ್ಸನ್ನು ಮಾಡುತ್ತಾ ಇದ್ದಾಳೆ. ಇದು ಮುನಿಕುಲಕ್ಕೆ ಅಪಚಾರ. ಇವಳನ್ನು ಬಿಡಬಹುದೇ? ಮುನಿಗುಲಕ್ಕವ ಮಾನವಾದು ಎಲ್ಲದವರೆಗೆ ನಾಟ್ಯದೆ ನಿನ್ನನ್ನು ಹೀಗೆ ಬಿಡಬಹುದೇ? ನೀನು ಯಾವ ರೂಪವನ್ನು ತಾಳಿ ತಪಸ್ಸನ್ನು ಮಾಡುತ್ತಿದ್ದೆ ಅದೇ ರೂಪದ ಮಗ ನಿನಗೆ ಹುಟ್ಟಬೇಕು. ನಿನ್ನ ಉದರದಲ್ಲಿ ಕಳ ಮಹಿಷನೇ ಹುಟ್ಟಲಿ. ನಾನಿಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಹರಿಸಿದ ನಾನು ಇನ್ನು ನಿಲ್ಲಲಾರೆ. ನನ್ನ ಶಿಷ್ಯರೊಂದಿಗೆ ಬೇರೆ ಕಾಡಿಗೆ ತೆರಳುತ್ತೇನೆ. ಮಗಳೇ ಮಾಲಿನಿ, ಯಾರನ್ನು ಕುರಿತು ನೀನು ತಪಸ್ಸನ್ನಾಚರಿಸುತ್ತಿರುವೆಯೋ ಆ ನಿನ್ನ ಆರಾಧ್ಯ ದೇವನಾದ ಬ್ರಹ್ಮದೇವನೇ ಬಂದಿದ್ದೇನೆ. ನೋಡಮ್ಮ, ಕಣ್ಣು ತೆರೆದು ನೋಡು ಮಗಳೇ. ದೇವಾ, ನನ್ನ ತಪಸ್ಸಿಗೆ ಮೆಚ್ಚಿ ಮೈದೋಲಿದೆ ಆ ಸ್ವಾಮಿ. ಹೌದಮ್ಮ. ಏನಮ್ಮ ಇದು? ಏನಿದು ಏನಿದು ಘನತರ ತಪವು ಮಾಲಿನಿ ಆ ಆ ಘನತರ ತಪವು ಮಾನಿನಿ ಮಣಿಯನಿ ಬಳಲಿಗೆ ದಿಟ್ಟವು ಮಾನಿನಿ ಮಣಿಯನಿ ಬಳಲಿಗೆ ದಿಟ್ಟವು ಸಾಲು ರಾಗದಿ ಪೇಳು ಮನದಿರವನ್ನು ಸಾಲು ರಾಗದಿ ಪೇಳು ಮನದಿರವನ್ನು ನಾನೀವೆ ನೆಂದನೈ ತಂದ ಕಮಲ ಜನು ಸಾಲು ರಾಗದಿ ಪೇಳು ಮನದಿರವನ್ನು ನಾಯಿವೆ ಎಂದನೈ ತಂದ ಕಮಲ ಜನು ಮಾಲಿನಿ ಮಗಳೇ ಮಾಲಿನಿ, ದೇವಾ, ಈ ಘೋರವಾದ ಕಾಂತಾರವನ್ನು ಸೇರಿ ಅನನ್ಯ ಭಕ್ತಿಯಿಂದ
ನನ್ನನ್ನು ಮೆಚ್ಚಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸ್ತಿರುವೆಯಲ್ಲ. ಹೌದು ನಿನ್ನ ಮನದ ಅಭಿಲಾಷೆಯಾದರೂ ಏನು? ಯಾಕಾಗಿ ಈ ಕಠಿಣವಾದ ತಪಸ್ಸನ್ನು ಆಚರಿಸುತ್ತಿರುವೆ? ನಿನ್ನ ಆರಾಧ್ಯ ದೇವನಾದ ನನ್ನಲ್ಲಿ ಹೇಳಬಾರದೇ ಮಗಳೇ? ಓ ಕರುಣಾಸಾಗರ ದೇವ ಮಾಲಿನಿ, ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ದೇವಾ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲಿ ಮನದಿರವಾ ಧುರಧೀರನಾಗಿಗ ತರಳನ ಬಯಸಿ ಧುರಧೀರನಾಗಿಗ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವಾ ಧುರಧೀರನಾಗಿಗ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವಾ ದೇವಾ ಕರುಣಸಾಗರನೇ ದೇವಾ ಕರುಣಾಸಾಗರ ದೇವ ಮಾಲಿನಿ, ನನ್ನ ತಪಸ್ಸಿಗೆ ಮೆಚ್ಚಿ ಮೈದೋರಿದೆಯಾ ಸ್ವಾಮಿ? ಹೌದು ಮಗಳೇ. ಸಂತೋಷಳಾದೆ. ನಾನು ತಪಸ್ಸನ್ನು ಗೈದ ವಿಚಾರವಾಗಿ ಕೇಳುತ್ತಾ ಇದ್ದಿ. ಹೌದಮ್ಮ. ದೇವಾ, ಧೂರಧೀರ ಸಮರ್ಥನಾಗಿರುವಂತಹ ಕುಮಾರನನ್ನು ಬಯಸಿ ಘೋರವಾದ ತಪಸ್ಸನ್ನು ಆಚರಿಸಿದ್ದೇನೆ. ನನ್ನ ಮನದ ಭೀಷ್ಟವನ್ನು ಈಡೇರಿಸಬೇಕು ಸ್ವಾಮಿ, ಈಡೇರಿಸಬೇಕು. ಮಗಳೇ ಮಾಲಿನಿ, ದೇವಾ, ನಿನ್ನ ಮನದ ಬಯಕೆ ಏನೋ ಸಾಧುವಾದುದೇ, ಆದರೆ ನಿನ್ನ ಮನದಿಚ್ಛೆ ಪೂರ್ತಿಯಾಗಿ ನೆರವೇರಲಾರದು ಮಗಳೇ. ಯಾಕೆ ದೇವಾ? ಮಾಲಿನಿ, ನೀನೀಗ ತಪಸ್ಸನ್ನಾಚರಿಸುತ್ತಿರುವಂತಹ ಈ ಪ್ರದೇಶವು ಸುಪಾರ್ಶ್ವಕ ಮುನಿಗಳ ತಪೋಭೂಮಿಯಾಗಿದೆ. ಈ ಪ್ರದೇಶದಲ್ಲಿ ನೀನು ಮಹಿಷಿಯಾಗಿ ತಪಸ್ಸನ್ನಾಚರಿಸುತ್ತಿದ್ದುದರ ಪರಿಣಾಮವಾಗಿ ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ ಮುನಿಗಳು ಶಾಪವಿತ್ತಿದ್ದಾರೆ ಮಗಳೇ. ಎಂತಹ ಕರ್ಣ ಕಠೋರವಾದಂತಹ ಮಾತುಗಳನ್ನಾಡುತ್ತಾ ಇದ್ದಿ ಸ್ವಾಮಿ. ಮಹಿಷನನ್ನು ಹೊತ್ತು ಹೆತ್ತು ಅದೆಂತೂ ಅವರನ್ನು ಬೆಳೆಸಲಿ, ಇದಕ್ಕೆ ಪರಿಹಾರವೇ ಇಲ್ಲವೇ? ಮಾಲಿನಿ, ಈ ವಿಷಯದಲ್ಲಿ ನಾನು ಅಸಹಾಯಕನಾಗಿದ್ದೇನೆ. ಯಾಕೆ ಗೊತ್ತಾ? ಮುನಿಗಳು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ ತ್ರಿಮೂರ್ತಿಗಳಿಗೂ ಸಾಧ್ಯವಾಗದೇ ಹೋಗಲಿ ಎನ್ನುವ ಹಾಗೆ ಮುನಿಗಳು ಮತ್ತೂ ಕಠಿಣವಾದ ಶಾಪವನ್ನಿತ್ತಿದ್ದಾರೆ ಮಗಳೇ. ದೇವಾ, ಮಹಿಷನಂತಹ ಮಗನನ್ನು ಪಡೆದು ನನ್ನ ಕಾರ್ಯ ಸಾಧನೆಯನ್ನು ಎಂತು ಗೈಯಲಿ? ಅಂತಹ ಮಗನನ್ನು ಪಡೆದು ನಾನೇನು ಸಾಧಿಸಲಿ? ಮಗಳೇ ಮಾಲಿನಿ, ದೇವಾ, ಮರುಗಬೇಡ. ಮತ್ತೇನು ಮಾಡಲಿ ಸ್ವಾಮಿ? ಮರುಗದಿರು ಮಾಲಿನಿಯೇ, ಮುನಿವರ ಒರೆದ ವಚನವು ತಪ್ಪಲರಿಯದು. ತರಳ ಮಹಿಷಾಸುರನು ನಿನ್ನುದರದಲ್ಲಿ ಮುಂದೆ ತರಳ ಮಹಿಷನು ಜನಿಸಿದರು ನುದರದಲ್ಲಿ ಮುಂದೆ ದುರಪರಾಕ್ರಮಿ ಎನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ.
ಮಾತಲ್ಲ, ಇದು ಮರೆಯ ಮಾತಲ್ಲೆನುತ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ, ಮುನಿವರೆ ವರೆದ ವಚನವು ತಪ್ಪಲರಿಯದು. ಮಾಲಿನಿಯೇ ಮಗಳೇ ಮಾಲಿನಿ, ದೇವಾ, ಮರುಗಬೇಡ ಮರುಗಬೇಡ. ನಿನ್ನ ಮಗ ಕೋಣನಾದರೂ ಜಾಣನಾಗುತ್ತಾನೆ, 3 ಲೋಕವನ್ನು ಗೆಲ್ಲುವ ವೀರನಾಗುತ್ತಾನೆ. ಅಷ್ಟು ಸಾಕು ತಾನೆ? ನನಗಷ್ಟು ಸಾಕು ದೇವಾ. ಮಗಳೇ, ನಿನಗೆ ಶುಭವಾಗಲಿ. ಧನ್ಯೋಸ್ಮಿ ದೇವಾ, ಧನ್ಯೋಸ್ಮಿ. ದೇವನಾಡಿದಂತಹ ಮಾತುಗಳನ್ನು ಕೇಳಿ ಸಂತೋಷ ಮನಸ್ಕಳಾಗಿದ್ದೇನೆ. ನನ್ನ ಮಗ ಕೋಣನಾದರೇನು, ಬಲು ಜಾಣನಾಗಿರುತ್ತಾನೆ ಎಂಬ ಮಾತುಗಳನ್ನು ಕೇಳಿ ಬಹಳಷ್ಟು ಸಂತೋಷವಾಯಿತು. ಈ ವಿಚಾರವನ್ನು ಆದಷ್ಟು ಬೇಗ ತಾಯಿಗೆ ತಿಳಿಸಬೇಕಾಗಿದೆ. ಅದಕ್ಕಾಗಿ ಅತ್ತಗಡೆ ಸಾಗುತ್ತೇನಂತೆ. ಬಳಿರೆ ಕಳಕಲೋದ್ಧಾರಕ ಇರುವಂತಹ ಸ್ಥಳ ಮದುವರೆಗೆ ಯಾರೆಂದು ಕೇಳಿದ್ದೀರಿ? ವಿದ್ಯುನ್ಮಾಲಿದಾನವೆಂದುಗಳು ಹಾಗೆಂದುಕೊಳ್ಳಬಹುದು. ಹೊರಟುವಂತಹ ಕಾರ್ಯ ಅನೇಕವಿದೆ, ಅನೇಕವಿದೆ. ಇತಲ ಪಾತಾಳ ಲೋಕದಿಯೇ ಸಾಧಿಸಬೇಕೆಂಬ ಛಲವಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಈ ವಿದ್ಯುನ್ಮಾಲಿಯ ಜೀವನವೇ ಸಾಕ್ಷಿ. ಅಳಿದುಳಿದ ರಾಕ್ಷಸರನ್ನೆಲ್ಲ ಒಂದುಗೂಡಿಸಿ ರಾಕ್ಷಸ ಸಾಮ್ರಾಜ್ಯವನ್ನೇ ಮಾಡಿ ಅಸುರ ಕುಲತಿಲಕ ಎಂದೆನಿಸಿಕೊಂಡಿದ್ದೇನೆ. ನನ್ನ ಶಕ್ತಿ ವೀರತನವನ್ನು ಅರಿತಂತಹ ದಿತಿದೇವಿಯು ತನ್ನ ಮಗಳಾದ ಮಾಲಿನಿಯನ್ನು ನನಗೆ ಕೊಟ್ಟು ವಿವಾಹ ಮಾಡಿದಳು. ನಮ್ಮಿಬ್ಬರ ದಾಂಪತ್ಯದಿಂದ ಮಹಿಷ ಎನ್ನುವ ಮಗನನ್ನು ಪಡೆದೆ. ಹೀಗಿರುವ ಸಂದರ್ಭ ದಿತಿದೇವಿಯು ತನ್ನ ಚಿಂತೆಯನ್ನು ನನ್ನಲ್ಲಿ ವ್ಯಕ್ತಪಡಿಸಿದಳು. ಏನಂತೆ? ಹಿರಿಯ ಭಾಗಿಗಳಾದ ನಮಗೆ ದಕ್ಕಬೇಕಿದ್ದ ಸ್ವರ್ಗವನ್ನು ಕಿರಿಯ ಭಾಗಿಗಳಾದ ದೇವತೆಗಳು ಆಳುತ್ತಿದ್ದಾರೆಂದು ತಿಳಿದುಕೊಂಡೆ. ದೇವತೆಗಳಿಗೆ ಸಿಗಬೇಕೇ? ಆದ್ದರಿಂದ ದೇವಲೋಕದ ತೆರನ ದಾಳಿ ತೆರಳುವ.
ನಂದು ದೇವತೆಗಳೆಲ್ಲ ಯುದ್ಧದಲ್ಲಿ ಸೋತು ಓಡಿ ಹೋಗಿದ್ದಾರೆ ಸ್ವರ್ಗಲೋಕ